ಯೋಜನೆಗೆ ನೀವು ಏನು ಒತ್ತಾಯ ಮಾಡಿದ್ದೀರಾ, ಖಂಡಿತವಾಗ್ಲೂ ನಾವೆಲ್ಲ ಈಗ ಮೀಟಿಂಗಲ್ಲೂ ಕೂಡ ಅಣ್ಣ ಬರ್ರಿ ಪಪ್ಪೆ ಪಪ್ಪೆ ಸಾಹೇಬ್ರು ಕರಿತೀವಿ. ಈಗ ನಾವೆಲ್ಲರೂ ಈಗೆಲ್ಲ ನಿಮಗೆ ಗೊತ್ತಿದೆ, 2023ರಲ್ಲಿ ನಮ್ಮ ಸರ್ಕಾರ ಏನು ಬಂತು, ಅಂದಿನಿಂದ ಏನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ದಿವಂಗತ ಡಿ ಸುಧಾಕರ್ ಅವರಿದ್ದರು, ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಸೇರಿ ಈಗ ಭದ್ರಾ ಮೇಲ್ದಂಡೆ ಯೋಜನೆ ನಿಮ್ಗೆ ಗೊತ್ತಿದ್ದಂಗೆ 21,500 ಕೋಟಿ, ಅದರಲ್ಲಿ ಸುಮಾರು 12,000 ಕೋಟಿ ಇದುವರೆಗೆ ಖರ್ಚಾಗಿದೆ. ಅದರಲ್ಲಿ ಕೂಡ ಚಿತ್ರದುರ್ಗ ಜಿಲ್ಲೆ ಸಂಬಂಧಿಸಿದಂತೆ 6 ತಾಲೂಕುಗಳು ಏನಿದ್ದಾವೆ ಅದಕ್ಕೆ ಸಂಬಂಧಿಸಿದಂತೆ ಮತ್ತು ಜಗಳೂರಿಗೆ ಸಂಬಂಧಿಸಿದಂತೆ ಪಾವಗಡಗೆ 8 ತಾಲೂಕಿಗೆ ಸಂಬಂಧಿಸಿದಂತೆ ಈಗಾಗಲೇ ಎಲ್ಲ ಕೆಲಸ ಏನು ನಮ್ಮ ಗೋನೂರ್ವರೆಗೆ ಅಕ್ವಡಕ್ಟ್ ಗೋನೂರು ಇದೆ, ಆ ಗೋನೂರ್ವರೆಗೆ ಟ್ರಯಲ್ ರನ್ ಮಾಡೋಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ. ಬಹುಶಃ ನಾವು ಆಗಸ್ಟ್ ಎಂಡಿಗೆ ಅಲ್ಲಿ ನೀರು ತರಂತೆ ಕೆಲಸ ಮಾಡ್ತೀವಿ. ಅದರ ನಂತರ ಗೋನೂರು ಅಕ್ವಡಕ್ಟ್ ಮುಗಿದ ಮೇಲೆ ಮುಂದಿನ ವರ್ಷ ಜನವರಿ ಫೆಬ್ರವರಿ ಅಷ್ಟೊತ್ತಿಗೆ ಅಕ್ವಡಕ್ಟ್ ಮುಖಾಂತರ ಇವಾಗೆಲ್ಲ ಭಾಗಕ್ಕೂ ಕೂಡ ಏನು ಮೊಳಕಾಲ್ಮೂರು ಚಳ್ಳಕೆರೆ ತಾಲೂಕಿನ ಮೊಳಕಾಲ್ಮೂರು ಕ್ಷೇತ್ರದ ಭಾಗಗಳ ಕೆರೆಗಳು ಈಗ ನಮ್ಮ ನೋಡಿ ಅಣ್ಣವ್ರದ್ದು ನಮ್ಮ ತುಮೂರು ವ್ಯಾಪ್ತಿನಲ್ಲಿ ಮೊಳಕಾಲ್ಮೂರು ಬ್ರಾಂಚ್ ಕ್ಯಾನಲ್ ಮಾತ್ರ ಒಂದು ಸ್ವಲ್ಪ ಕೆಲಸ ಸ್ಲೋ ಆಗಿದೆ. ಇದಕ್ಕೆ ನಾವೆಲ್ಲ ಈಗಾಗಲೇ ಮಾಡಿ ಬೇರೆಯವ್ರಿಗೆ ಕೊಟ್ಟು ಕೆಲಸ ಮಾಡಿ ಅಂತ ಹೇಳ್ತೀವಿ. ಅದು ಬಿಟ್ಟರೆ ಬೇರೆ ಎಲ್ಲ ಕೆಲಸ ಪೈಪ್ಲೈನ್ ಕೆಲಸ ಎಲ್ಲ ಆಗಿದೆ. ಗೋನೂರ್ವರೆಗೂ ಆಗಸ್ಟ್ 8ವರೆಗೂ ನೀರು ಬರ್ತದೆ. ಅದರ ನಂತರ ಅಕ್ವಡಕ್ಟ್ ಏನಿದೆಯಲ್ಲ ಅಲ್ಲಿ ಗೋನೂರು ಹತ್ರ ಅಂದರೆ ಲೆವೆಲ್ ಕಡಿಮೆ ಇರ್ತದೆ, ಮೇಲಿಂದ ತರಬೇಕು ನೀರು, ಅದೇ ಅಕ್ವಡಕ್ಟ್ ಅಂದರೆ ಆ ಕೆಲಸನೂ ಕೂಡ ಈ ಡಿಸೆಂಬರ್ ಎಂಡಿಗೆ ಮುಗಿಸಿ ನಾವು ಮುಂದಿನ ವರ್ಷ ಜನವರಿ ಫೆಬ್ರವರಿನಲ್ಲಿ ಕೆರೆಗಳಿಗೆ ನೀರು ತುಂಬಿಸೋಕ್ಕೆ ಏನು ಬೇಕೋ ಆ ವ್ಯವಸ್ಥೆ ನಾವು ಮಾಡ್ತೀವಿ. ಜೊತೆಗೆ ಈಗಾಗಲೇ ಏನು 5,300 ಕೋಟಿ ಕೊಡೋದಿತ್ತು, ಈಗಾಗಲೇ ಮುಖ್ಯಮಂತ್ರಿ ಬಂದಾಗ ಗೋಪಾಲಣ್ಣವರನ್ನೇ ಒತ್ತಾಯ ಮಾಡಿದ್ರು ಮೊದಲನೇದಾಗಿ ನಮ್ಮ ಮುಖ್ಯಮಂತ್ರಿಗಳಿಗೆ KMRC. ಯಾಕಂದರೆ ನಿಮಗೆಲ್ಲ ಗೊತ್ತಿದೆ, BJP ಗೌರ್ಮೆಂಟ್ ಅವರು ಕೊಡ್ತೀವಂತ ಹೇಳಿದ್ರು, ರಾಷ್ಟ್ರೀಯ ಯೋಜನೆ ಅಂತ ಹೇಳಿದ್ರು, ಕೊಡಲಿಲ್ಲ. 22ರಾಗೆ ಹೇಳ್ತಾ ಇದ್ರು, 23ರಿಂದ ಗೌರ್ಮೆಂಟ್ ನಮ್ಗೆ ಬಂದ ತಕ್ಷಣ ಅವ್ರು ಕೊಡಲಿಲ್ಲ. ಅದಕ್ಕೆ ಅವ್ರು ಕೊಡ್ತಾರೋ ಇಲ್ಲೋ ಅದನ್ನೆಲ್ಲ ನಮ್ಮ ಕಾಯಬೇಡಿ, KMRC ಕೊಡಿಸಿ ಅಂತ ಅವ್ರು ಹೇಳಿದ್ರು. ಇವಾಗೆಲ್ಲ ನಾವೆಲ್ಲ ಹೋಗಿ ನಮ್ಮ MLAಗಳು ನಾವೆಲ್ಲ ಸೇರಿ ನಾವು ಹೋಗಿ ಅದನ್ನು ಮಾಡ್ತೀವಿ. ಆಮೇಲೆ ನೀವೇನು ಈಗಾಗಲೇ ಹಾಕ್ಕೋತಾ ಇದ್ದೀವಿ, ಇವೆಲ್ಲ ಪಾಯಿಂಟ್ಸು ಡಿಸ್ಕಷನ್ ಆಯಿತು ಬರಗಾಲಕ್ಕೆ. ಒಂದು ಗೋಶಾಲೆ ಬಗ್ಗೆ, ಕುರಿ ಮೇಕೆಗೆ ಏನು ಇದಾಗಬೇಕು, ಅದು ಮೇವು ಬಗ್ಗೆ ಎಲ್ಲ ಡಿಸ್ಕಷನ್ ಆಗಿದೆ. ಆಮೇಲೆ ಏನು ನಿಮ್ಮದು ಇನ್ಸೂರೆನ್ಸ್ ಬಗ್ಗೆ ನಿಮ್ಮ ತಾಲೂಕಲ್ಲಿ ಇಡೀ ಜಿಲ್ಲೆಯಲ್ಲಿ 3 ಲಕ್ಷ ರೈತರಿದ್ದಾರೆ. ಅದರಲ್ಲಿ ಇದುವರೆಗೂ 2,54,000 ಜನ ರೈತರು ಅದನ್ನು ವಿಮೆಯನ್ನು ಕಟ್ಟಿದ್ದಾರೆ. ಆಮೇಲೆ ನಿಮ್ಮ ಮೊಳಕಾಲ್ಮೂರಿಗೆ ಸಂಬಂಧಿಸಿದಂತೆ 22,000 ರೈತರಿದ್ದಾರೆ ನಿಮ್ಮ ತಾಲೂಕಲ್ಲಿ. ಅದರಲ್ಲಿ 19,000 ರೈತರು ಈಗಾಗಲೇ ವಿಮೆ ಮಾಡಿದ್ದಾರೆ. ಹೈಯೆಸ್ಟ್ ಮೊಳಕಾಲ್ಮೂರು ತಾಲೂಕು 87% ರೈತರು ವಿಮೆ ಎಲ್ಲ ಮಾಡಿದ್ದಾರೆ. ನಿಮ್ಮ ಎಲ್ಲ ಪಾಯಿಂಟ್ಸು ಈಗೆಲ್ಲ ಡಿಸ್ಕಷನ್ ಆಗಿದೆ. ಆಯ್ತಾ? ಹಾಸ್ಪಿಟ್ಲ್ 200 ಬೆಡ್ ಹಾಸ್ಪಿಟ್ಲ್ ನಮ್ಮ ಖಂಡಿತ ಮಾಡ್ತಾರೆ. ಕಳೆದ ಕ್ಯಾಬಿನೆಟ್ ದರ್ಜೆಯಲ್ಲಿ ಅವರು ಮಂಜೂರು ಮಾಡಿಸಿದ್ರು, ಇಲ್ಲೆಲ್ಲ ಮಾಡ್ತೀವಿ ನಾವು ಅಂಡರ್ ಹೋಗಿ ಮಾಡ್ತೀವಿ. ಅದನ್ನ ಇವಾಗ ಏನಿದೆಯಲ್ಲ ಅದೇನು ಮಂಜೂರಾಗೈತೆ ಅದ್ರ ಪ್ರಕಾರ ಆಗ್ತದೆ. ಯಾವಾಗಲೂ ಬರೀ ತಾಲೂಕು ಹೆಡ್ ಕ್ವಾರ್ಟರ್ಗಳಲ್ಲಿ, ರಸ್ತೆ ರೂಪಗಳಲ್ಲಿ, ಬಯಸಿದ ಜಾಗದಲ್ಲಿ ಹಳ್ಳಿಗಳಿಗೆ ಎಷ್ಟು ಸಾರಿ ಬಂದಿದ್ದೀವಿ? ನೀವು ಇಲ್ಲಿ ಹೇಳ್ತಕ್ಕಂಥ ಎಜುಕೇಷನ್ನು ಹಳ್ಳಿಗಳಲ್ಲಿ ಕೆಲವು ಹಳ್ಳಿಗಳು ಸೆಂಟ್ರಲ್ ಪಾಯಿಂಟ್ ಕೊಟ್ಟು ಬಂದಿರ್ತಾರೆ. ಎಜುಕೇಷನ್ ರೈತರಿಗೆ ಅನುಕೂಲ ಆಗುತ್ತೆ, ರೈತರಿಗೂ ಸ್ವಲ್ಪ ಮನವರಿಕೆ ಮಾಡೋಕ್ಕಾಗುತ್ತೆ. ಅದ್ರ ಜೊತೆಗೆ ಅದರಲ್ಲಿ ಸ್ಥಳದಲ್ಲಿರ್ತಕ್ಕಂಥ ಶಾಸಕರು ಕೂಡ ನೀವು ನಮಗೆ ಸಪೋರ್ಟ್ ಮಾಡೋದಂಗೆ ಆಗುತ್ತೆ. ಅಲ್ಲ ಎಲ್ಲ ನಾವು ಪ್ರಾಮಾಣಿಕ ನಾವು ರೈತರೇ. ನೀವು ಹೇಳ್ತಾರೆ ದೊಡ್ಡವರು, ರಾಮಪುರ ದೊಡ್ಡವರು, ಬನ್ನಿ ನಾವು ಸರ್ ಇಲ್ಲಿ ಕೇಳ್ರಿ. ನಮ್ಮ ಕಾಲಮಿತಿಯಲ್ಲಿ ನನಗೆ ಎಷ್ಟು ಶಕ್ತಿ ಇತ್ತು ಅಷ್ಟೆಲ್ಲ ನಾವು ಹಳ್ಳಿ ಅಡ್ಡಾಡ್ತೀವಿ. ಏನು ಬೇಕಾದ್ರೂ ನಮ್ಮ ಮಂತನ ಇರ್ತಲ್ಲ, ನಾವು ನೋಡ್ಕೋಬೇಕಲ್ಲ. ನಮ್ಗೆ ಯಾರೂ ಸಂಬಳ ಕೊಡಲ್ಲ.
ಏನ್ರಿ ನಾವು ಈಗ ಜಿಲ್ಲಾಧಿಕಾರಿಗೆ ಹೇಳ್ತೀವಿ, ಜಿಲ್ಲಾಧಿಕಾರಿ ಮೀಟಿಂಗ್ ಕರೀರಿ ಅಂತ ಒಂದು 100 ಸಾರಿ ಹೇಳ್ತೀವಿ, ಕರ್ದಿಲ್ಲ. ಈಗ ಇದೇ ನಾವು ಹೇಳ್ತಿರೋದು. ಅಲ್ಲಲ್ಲ, ನೀವು ಬರೋದು ಹಳ್ಳಿಗಳಿಂದ ತಾನೆ. ಹೌದು, ಈಗ ನೀವು ಬೇಡಗಳಿಂದ ಬರ್ತಿತ್ತ. ಹೌದು. ಮತ್ತೆ ಖರ್ಚು ವೆಚ್ಚಗಳು ಆಗಲ್ವಾ? ಆಗುತ್ತೆ. ಮತ್ತೆ ರಾಮಪುರಕ್ಕೆ ಬರಕ್ಕೆ ಏನಾಗುತ್ತೆ? ಅಲ್ಲ, ಕರೆದ್ರೆ ಎಲ್ಲ ಕಡೆ ಬರ್ತೀವಿ ಸರ್. ಮೊನ್ನೆ 4 ಸಮುದ್ರಕ್ಕೆ ಬಂದಿದ್ವಿ, ಕರೆದ್ರು ಬಂದ್ವಿ, ಕರೆದ್ರಲ್ಲ, ಕರೆದ್ರೆ ಎಲ್ಲ ಬರೀತಾ ಅಲ್ಲ ಸರ್. ನಿಮ್ದೇ ಬೇರೆ ಜವಾಬ್ದಾರಿ ಸರ್, ನಮ್ದೇ ಬೇರೆ ಜವಾಬ್ದಾರಿ. ಅಲ್ಲ, ಇರ್ಲಿ ನಿಮ್ ಕೆಲಸ ನೀವು ಮಾಡ್ರಿ, ನಮ್ ಕೆಲಸ ನಾವು ಬೇಡ. ನಿಮ್ ಕೆಲಸ ನೀವು ಮಾಡಿ. ನೀವು ಶಾಸಕರು, ನೀವು ವಿಧಾನಸಭೆಯಲ್ಲಿ ಮಾತಾಡೋ ಶಕ್ತಿ ಐತೆ ನಿಮ್ಗೆ, ನಮಗಿಲ್ಲ. ನಾವು ಏನು ಕೂಗ್ತೀವಿ ಅದು ಕೂಗ್ತೀವಿ. ಮಾಡ್ರಿ, ಮಾಡೋಣ ಎಲ್ಲ. ವಾರದ ಸಂತೆ ನಡೀತದೆ ಸರ್ ಇಲ್ಲಿ. ವಾರ ಸಂತೆ ಇವರು ಸಾಹೇಬರು 1 ಕೋಟಿ ರೂಪಾಯಿ ಅದಕ್ಕೆ ಬಜೆಟ್ ಹಾಕಿ ಒಂದು ಸಂತೆನೇನೋ ಅಭಿವೃದ್ಧಿ ಮಾಡ್ಬೇಕಂತ ಮಾಡಿದ್ದಾರೆ. ಅದೇನು ತಕರಾರಾಗಿದ್ರೆ ಈಗೆಲ್ಲ ಅಣ್ಣರು ಎಸ್ ಪಿ ಅವ್ರು ಮಾತಾಡಿದ್ದಾರೆ, ನಾವೆಲ್ಲ ಹೇಳಿದ್ವಿ ಅದು ಮಾಡೋದಕ್ಕೆ ಏನ್ ಬೇಕು ವ್ಯವಸ್ಥೆ ಮಾಡಿ. ಒಂದ್ ಕಡೆ ಸ್ಟೇ ಆಗಿದೆ ಸಾರ್ವಜನಿಕರಿಗೋಸ್ಕರ, ಅದನ್ನು ಮಾಡ ಅಲ್ಲೆಲ್ಲ ಕೇಳ್ರಿ. ಒಂದ್ ಕಡೆಗೆ ಕಾನೂನಿಗೆ ನಾವು ಬೆಲೆ ಕೊಡ್ಬೇಕು, ಸ್ಟೇ ಆಗಿದೆ. ಇದ್ರೊಳಗೆ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ಮಾಡಂತ ಕೆಲಸ ಮಾಡಕ್ಕೆ ಅದನ್ನೇ ಮಾಡ್ರಿ, ವ್ಯವಸ್ಥೆ ಮಾಡ್ತೀವಿ, ಹೇಳಿದ್ವಿ, ಮಾತಾಡಿದ್ವಿ. ವಿಚಾರದಲ್ಲಿ ಬಂದಾಗೆ ಟ್ರಾಫಿಕ್ ಜಾಮ್ ಆಗುತ್ತೆ, ಕಾಮನ್ ಸೆನ್ಸ್ ಇದು ಹಿಂದೆ ಅಪ್ಲೈ ಮಾಡಿ ಒಳಗಡೆ ತಗೊಂಡೋಗಿ ಬಿಟ್ಟಿದ್ವಿ. ಈಗ ಕೋರ್ಟ್ಗೆ ಯಾವನೊಬ್ಬರು ಕೋರ್ಟ್ಗೆ ಹೋಗಿದ್ದಾನೆ, ಕೋರ್ಟ್ಗೆ ಹೋಗಿರ್ತಕ್ಕಂಥ ಲಬಡ ಕೆಲಸ ಮಾಡಿರ್ತಕ್ಕಂಥದ್ದನ್ನ ಕೋರ್ಟ್ನಲ್ಲಿರ್ತಕ್ಕಂಥ ಲಾಯರ್ನಾದ್ರೂ ಬದಲಾವಣೆ ಮಾಡಿ, ಇಲ್ಲ ನಮಗೆ ಪೊಲೀಸ್ ಸಪೋರ್ಟ್ ಕೊಟ್ಟು ಒಳಗಡೆ ಅಲ್ಲೇ ಮಾಡ್ರಿ ಅಂತ ಹೇಳಲ್ಲ. ಬಹಳಷ್ಟು ಒಂದು ಅರ್ಧ ಗಂಟೆ ಈ ವಾರ ಬುಧವಾರ ದಿವಸ ಸ್ಟಾರ್ಟ್ ಆಗ್ಬೇಕು. ಆಯ್ತು ಆಯ್ತು, ಕರ್ನಾಟಕ ರಾಜ್ಯ